ಎಲ್ರಿಗೂ ನಮಸ್ಕಾರ. ನೀವು ಕೆಲವರು ನನ್ನ ಕೇಳಿದ್ರಿ, ಮೇಡಮ್ ಹೆಲ್ತ್ ಇನ್ಶೂರೆನ್ಸ್ ಖರೀದಿ ಮಾಡಿ ಅಂತ ಹೇಳ್ತೀರಾ, ಆದರೆ ಯಾವೆಲ್ಲ ಪಾಯಿಂಟು ಹೆಲ್ತ್ ಇನ್ಶೂರೆನ್ಸಲ್ಲಿ ಇರಬೇಕು, ಯಾವುದೆಲ್ಲ ಇರಬಾರ್ದು ಅಂತ ಕೇಳಿದ್ರಿ. ನಾನಿವತ್ತು ಹೇಳೋ ಪಾಯಿಂಟ್ಸು ಹೆಲ್ತ್ ಇನ್ಶೂರೆನ್ಸಲ್ಲಿ ಇರಬೇಕು. ಹಾಗಿದ್ದ ಮಾತ್ರದಲ್ಲಿ ನಾಳೆ ಕ್ಲೈಮ್ ಬಂದಾಗ ನಿಮಗೆ ಸ್ಮೂತ್ ಕ್ಲೈಮ್ ಆಗುತ್ತೆ. ನೀವು ಯಾವುದೇ ಅಮೌಂಟನ್ನು ನಿಮ್ಮ ಕೈಯಿಂದ ಪೇ ಮಾಡೋ ಪ್ರಮೇಯ ಬರಲ್ಲ. ಫಸ್ಟ್ನೇದು NCB ಅಂತ ಇರುತ್ತೆ, ನೋ ಕ್ಲೈಮ್ ಬೋನಸ್ಸು. ಎರಡನೇದು ರಿಸ್ಟೋರೇಷನ್ ಬೆನಿಫಿಟ್ಟು. ಮೂರನೇದು ನೋ ಕೋ ಪೇಮೆಂಟು. ಮತ್ತು ನಾಲ್ಕನೇದು ನೋ ರೂಮ್ ರೆಂಟ್ ಕ್ಯಾಪಿಂಗ್. ಈ ನಾಲ್ಕು ಬಹಳ ಇಂಪಾರ್ಟೆಂಟು. ಇದರ ಜೊತೆಗೆ ಆಯುಷ್ ಟ್ರೀಟ್ಮೆಂಟು, ಆ್ಯಂಬುಲೆನ್ಸ್ ಕವರು, ಇ ಕನ್ಸಲ್ಟೇಷನ್ಸು ಮತ್ತು ವೆಲ್ನೆಸ್ ಬೆನಿಫಿಟ್ಟು, ಪ್ರೀ ಮತ್ತು ಪೋಸ್ಟ್ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ ಇದರಲ್ಲಿ ಇನ್ಕ್ಲೂಡ್ ಆಗಿದೆಯಾ ಅಂತ ಚೆಕ್ ಮಾಡಿ, ಓಕೆನಾ. ನೋ ಕ್ಲೈಮ್ ಬಂದರೆ ನೀವೀಗ 10 ಲಕ್ಷ ಸಮ್ ಇನ್ಶೂರ್ ತೊಗೊಂಡಿರ್ತೀರಾ, ನೆಕ್ಸ್ಟ್ ಇಯರ್ ನಿಮಗೆ ಏನಾದರೂ ಒಂದು ಬೋನಸ್ ಅದ್ರ ಜೊತೆ ಆ್ಯಡ್ ಆಗಬೇಕು. ಆ ಬೋನಸ್ಸು ಕ್ಲೈಮ್ ತೊಗೊಂಡ್ರೂ ಸರಿ, ಇಲ್ಲ ಅಂದರೂ ಸರಿ, ಆ ಬೋನಸ್ ಆ್ಯಡ್ ಆಗ್ತಾ ಇರಬೇಕು. ರಿಸ್ಟೋರೇಷನ್ ಅಂದರೆ ಈಗ ಅಡ್ಮಿಟ್ ಆಗಿ ಫಸ್ಟ್ ಇಯರೇ ನೀವು 10 ಲ್ಯಾಕ್ಸ್ ಖರ್ಚು ಮಾಡಿದ್ರೆ ಇಮಿಡಿಯೇಟಾಗಿ ಮತ್ತೆ ನಾಳೆ ಏನಾದರೂ ಅಡ್ಮಿಟ್ ಆಗಬೇಕಾದ್ರೆ ದುಡ್ಡಿಲ್ಲ ಅಂದರೆ ಕಷ್ಟ ಆಗುತ್ತೆ. ರಿಸ್ಟೋರೇಷನ್ ಅಂದರೆ ಕಂಪ್ನಿ ಮತ್ತೆ 10 ಲಕ್ಷ ರೀಚಾರ್ಜ್ ಮಾಡಬೇಕು, ಯಾವುದೇ ಪ್ರೀಮಿಯಂ ಕಲೆಕ್ಟ್ ಮಾಡಬಾರ್ದು. ಮೂರನೇದು ರೂಮ್ ರೆಂಟ್ ಕ್ಯಾಪಿಂಗು. ಇದು ಬಹಳ ಇಂಪಾರ್ಟೆಂಟು ಹೆಲ್ತ್ ಇನ್ಶೂರೆನ್ಸಲ್ಲಿ. ನಾಳೆ ಹಾಸ್ಪಿಟ್ಲಿಗೆ ಹೋಗಿ ನಾವು ಒಳ್ಳೆ ಸ್ವೀಟ್ ರೂಮ್ ತೊಗೊಂಡು ನಾಳೆ ಅದ್ರ ಮೇಲೆ 10,000 ರೂಪಾಯಿ ಬಿಲ್ ಹಾಕ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಯಾವುದೇ ಚಾರ್ಜಸ್ಸು, ಯಾವುದೇ ರೂಮ್ ತೊಗೊಂಡ್ರು ಎಕ್ಸ್ಟ್ರಾ ಚಾರ್ಜಸ್ ಮಾಡಬಾರ್ದು. ಇನ್ನೊಂದು ಕೋ ಪೇಮೆಂಟು. ಈಗ 1 ಲಕ್ಷ ಬಿಲ್ ಬಂತು ಅಂದರೆ 1 ಲಕ್ಷ ಇನ್ಶೂರೆನ್ಸ್ ಕಂಪ್ನಿನೇ ಸೆಟಲ್ ಮಾಡಬೇಕು, ಯಾವುದೇ ಕೋ ಪೇಮೆಂಟು ಇರಬಾರ್ದು. ಇದ್ರ ಜೊತೆಗೆ ಕನ್ಸ್ಯೂಮಬಲ್ಸ್ ಕೂಡ ತುಂಬ ಇಂಪಾರ್ಟೆಂಟು. ಗ್ಲೌಸು, PPT ಕಿಟ್ಟು, ಅದರ ಚಾರ್ಜಸ್ ಕೂಡ ಇರಲೇಬಾರ್ದು. ಇದೆಲ್ಲ ಇದ್ದರೆ ಮಾತ್ರ ನಮ್ಮ ಹೆಲ್ತ್ ಇನ್ಶೂರೆನ್ಸು ಪರಿಪೂರ್ಣ. ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಬೇಕಾ, ನನ್ನನ್ನು ಸಂಪರ್ಕಿಸಿ. ಧನ್ಯವಾದ.